ಸುಲಭವಾಗಿ ಈಸಿಯಾಗಿ ಮಟನ್ ಸುಕ್ಕ ಮಾಡೋಣ. ಬಹಳ ಟೇಸ್ಟಿಯಾಗಿ ಆಗುತ್ತಾ. ನಾನು ಯಾವ ಥರ ಮಾಡ್ತೀನಿ ಆ ಥರ ಮಾಡಿರಿ, ಸೂಪರ್ ಹಿಟ್ಟಾಗಿ ಆಗುತ್ತಾ, ಎಲ್ಲರಿಗೂ ಇಷ್ಟ ಆಗೋದು ರೆಸಿಪಿ. ಮತ್ತು ಇವತ್ತು ನಾನು ಉಪ್ಮಾ ಮಾಡ್ತಾಯಿದ್ದೀನಿ, ಅದನ್ನು ನೋಡ್ಕೊಡ್ರಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ. ಇವತ್ತು ಬ್ಲಾಗ್ನಲ್ಲಿ ಏನೇನಿದೆ ಅಂದರೆ, ಇವತ್ತು ನಾನು ಬ್ರೇಕ್ಫಾಸ್ಟ್ನಲ್ಲಿ ಏನು ಮಾಡೀನಿ ಮತ್ತು ಲಂಚ್ ಏನು ಮಾಡಕತ್ತೀನಿ ಮತ್ತು ಟೈಟಲ್ ನೋಡಿನೇ ನೀವು ಗೊತ್ತಾಗಿರ್ಬೋದು. ಅಂದರೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಫುಲ್ ವಾಚ್ ಮಾಡಿರಿ. ಇವತ್ತು ಮಟನ್ ಸುಕ್ಕ ನಮ್ಮ ಸ್ಟೈಲ್ ಒಳಗೆ ಯಾವ ಥರ ಮಾಡ್ತೀವಿ ಅಂತ ಹೇಳಿ ನೋಡಿರಿ. ಮತ್ತು ಎಲ್ಲರೂ ಚಲೋ ಕಾಮೆಂಟ್ ಮಾಡಕತ್ತಾರ, ನಮ್ಮ ರೆಸಿಪಿ ಎಲ್ಲ ಇಷ್ಟಪಡಕತ್ತಾರ. ಇದೇ ಥರ ನನ್ನ ವಿಡಿಯೋ ಹಿಂಗೆ ಲೈಕ್ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೆ ಎಲ್ಲರಿಗೂ ಶೇರ್ ಮಾಡಿರಿ. ನನಗೆ ಭಾಳ ಖುಷಿ ಆಗುತ್ತೆ ರೀ. ಮತ್ತು ನಿಮ್ಮ ಕಮೆಂಟ್ ಓದೋಕೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಮತ್ತು ಇದೇ ಥರ ಸಪೋರ್ಟ್ ಇದ್ದರೆ ಚಲೋ ಆಗುತ್ತೆ ರೀ ಫ್ರೆಂಡ್ಸ್. ಹಾಗಾಗಿ ಈಗ ನೋಡಿರಿ, ಮತ್ತು ಸ್ನೇಹಿತ ಸಿಸ್ಟರು ಮತ್ತು ಎಲ್ಲ ಹಾಸ್ಪಿಟ್ಲಿಂದ ಎಲ್ಲರೂ ಸಬ್ಸ್ಕ್ರೈಬರು ಎಲ್ಲ ಎಷ್ಟು ಒಳ್ಳೆ ಕಮೆಂಟ್ ಮಾಡ್ತಾರೆ. ನನಗೆ ಭಾಳ ಖುಷಿ ಆಗುತ್ತೆ. ಈ ರೆಸಿಪಿ ತೋರಿಸ್ರಕ್ಕ, ಆ ರೆಸಿಪಿ ತೋರಿಸ್ರಿ ಅಂತ ಹೇಳ್ತಿರಲ್ಲ, ನನಗೆ ಮನಸ್ಸಿಗೆ ಭಾಳ ಅಂದರೆ ಭಾಳ ಖುಷಿಯಾಗುತ್ತಾ. ಇದೇ ಥರ ಕಾಮೆಂಟ್ ಮಾಡಿರಿ. ಇದೇ ಥರ ರುಚಿಯಾದ ಅಡುಗೆ ನಾನು ಮಾಡಲಿ ಅಂಥೇಳಿ ಎಲ್ಲ ನಾನು ಕೇಳ್ಕೊತೀನಿ. ಯಾಕಂದರೆ ಇದು ಶಕ್ತಿ ಇದ್ದರೆ ಎಲ್ಲ ನಾವು ಮಾಡ್ಬೋದು ಮತ್ತು ಎಲ್ಲ ಥರ ಸಾಧಿಸ್ಬೋದು ರೀ. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ ಫ್ರೆಂಡ್ಸ್, ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮಗಳಿಗೆ 2 ಜಡಿ ಬೇಕಂತ್ರಿ. ಅದಕ್ಕಾಗಿ ಈಗ ನೋಡಿರಿ, ಹೇರ್ಸ್ ಇಷ್ಟೇ ಇದಾವೆ ಚಿಕ್ಕದು, ಅಂದ್ರೂ 2 ಜಡಿ ಬೇಕಂತಕ್ಕೀಗ. ಈಗ ನಮ್ಮದು ಚಾ ನೋಡಿರಿ ಫ್ರೆಂಡ್ಸ್. ಈಗ ನಾನು ಇದು ಆಯಿಲ್ ಇದೆ ನಾವು ಯೂಸ್ ಮಾಡೋದು, ಪ್ಯಾರಾಶೂಟ್, ಸೂಪರಾಗಿರುತ್ತೆ. ಈಗ ನಾನು ಉಪ್ಮಾ ಮಾಡಕತ್ತೀನಿ ಫ್ರೆಂಡ್ಸ್. ಯಾವ ಥರ ಮಾಡಕತ್ತೀನಿ ಅಂಥೇಳಿ ನಾನು ಫುಲ್ ರೆಸಿಪಿ ಏನೇ ಇವತ್ತು ನಾನು ಶೇರ್ ಮಾಡ್ಕೊಂಡಿಲ್ಲ. ಆಯಿಲ್ ಒಳಗೆ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕಡಲೆ ಬೀಜ, ಸ್ವಲ್ಪ ಆನಿಯನ್, ಟೊಮ್ಯಾಟೊ, ಚಿಲ್ಲಿ, ರೆಡ್ ಚಿಲ್ಲಿ ಹಾಕೀನಿ ರೀ ಫ್ರೆಂಡ್ಸ್. ಈ ಥರ ಹಾಕಿ ಸ್ವಲ್ಪ ರವೆ ಈ ಥರ ಫ್ರೈ ಮಾಡ್ಕೋಬೇಕು. ನೀವು ಇನ್ಸ್ಟೆಂಟಾಗಿ ಈ ಥರ ಯಾವಾಗಾರ ಮಾಡಿ ಕಂಟೈನರ್, ಚಲೋ ಸ್ಟೀಲಿಂದು ಕಂಟೈನರ್ ಇರ್ತಲ್ಲ, ಅದರೊಳಗೆ ಹಾಕಿ ಇಡ್ಬೋದು. ಮತ್ತು ಈ ಥರ ಮಾಡ್ಕೊಂಡು ತಿನ್ಬೋದು ರೀ ಫ್ರೆಂಡ್ಸ್. ಯಾವಾಗ ನಮ್ಗೆ ಉಪ್ಮಾ ಮಾಡ್ಬೇಕನ್ಸುತ್ತೆ, ಉಪ್ಪಿಟ್ಟು ಈ ಥರ ನೀವು ಸ್ವಲ್ಪ ಹಾಕಿ ಮಾಡ್ಕೊಂಡು ಬಿಸಿ ನೀರು ಹಾಕಿ ಈ ಥರ ಮಾಡ್ಕೋಬೋದು ರೀ. ಹಾಗಾಗಿ ನಾನು ಇದೇ ಥರ ಮಾಡಿ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಚಲೋ ಆಗುತ್ತೆ ಅಂಥೇಳಿ ಈ ಥರ ಸ್ವಲ್ಪ ತೆಗೆದಿಟ್ಟಿನ್ರಿ. ಸ್ವಲ್ಪ ಈಗ ಉಪ್ಮಾ ಮಾಡಿ ನೋಡಿ ಫ್ರೆಂಡ್ಸ್. ನೀವು ಇದೇ ಥರ ನಿಮ್ಮದು ನಂದು ಮಾಡೋದು ಇಷ್ಟ ಆದರೆ ನೀವು ಇದೇ ಥರ ಮಾಡ್ಕೊರಿ. ಸೂಪರಾಗಿ ಉಪ್ಮಾ ರೆಡಿಯಾಗಿದೆ. ಈಗ ಮಕ್ಕಳಿಗೆ ಏನಾಗುತ್ತೆ, ಹಾಗೆ ಸುಮ್ಮನೆ ಪ್ಲೇಟ್ನಾಗ ಹಾಕಿಕೊಟ್ರೆ ತಿನ್ನೋಗಿಲ್ಲ. ಈ ಥರ ಪ್ಲೇಟ್ನಾಗ ಬೌಲೊಳಗೆ ಹಾಕಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ಥರ ನಾನು ಮಾಡಿಕೊಟ್ರೆ ಸ್ವಲ್ಪ ತಿಂತಾರೆ ಅವರು, ಇಲ್ಲಾಂದರೆ ಹಾಗೆ ಇಟ್ಬಿಡ್ತಾರೆ. ಹಾಗಾಗಿ ಈ ಥರ ನಾನು ಮಾಡಿಕೊಟ್ಟಿನಿ. ನೀವು ಮಕ್ಕಳಿಗೆ ಈ ಥರ ಮಾಡಿಕೊಡ್ರಿ, ಮತ್ತು ಇಷ್ಟಪಟ್ಟು ತಿಂತಾರೆ. ಎಲ್ಲ ಪ್ಲೇಟ್ ಎಲ್ಲ ಖಾಲಿ ಮಾಡಿಕೊಡ್ತಾರೆ ನಿಮ್ಮದು ತಿಂದು. ನೋಡಿರಿ ಫ್ರೆಂಡ್ಸ್, ಇದು ಎಲ್ಲ ಇಷ್ಟ ಆಗಿದ್ದರೆ ನಿಮಗೆ ಕಾಮೆಂಟ್ನಲ್ಲಿ ಹೇಳಿ ನಾನು ಉಪ್ಮಾ ಮಾಡಿದ್ದು. ಓಕೆ ಫ್ರೆಂಡ್ಸ್, ಈಗ ನಾವು ನಾಷ್ಟ ಮಾಡಿಂದ ನಾನು ಮತ್ತು ಲಂಚಿಗೆ ಇವತ್ತು ಮಟನ್ ಸುಕ್ಕ ಮಾಡ್ತಾಯಿದ್ದೀನಿ. ಅದು ನಮ್ಮ ಸ್ಟೈಲ್ ಒಳಗೆ ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಕಾಮೆಂಟ್ನಾಗ ಹೇಳ್ತಿದ್ರು. ಎಲ್ಲರೂ ಚಲೋ ಕಾಮೆಂಟ್ನಾಗ ಹೇಳಿದ್ರಿ ನನಗೂ, ಈ ಥರ ರೆಸಿಪಿ ತೋರಿಸ್ರಿ ಅಕ್ಕ ಅಂಥೇಳಿ. ನಮ್ಮ ಸ್ಟೈಲ್ ಒಳಗೆ ತೋರಿಸ್ಬೇಕಂತ ಅಂದರೆ ಎಲ್ಲರೂ ನೀವು ಕೇಳಕತ್ತೀರಿ ಅಂಥೇಳಿ ನಾನು ನಮ್ಮ ಸ್ಟೈಲ್ ಒಳಗೆ ನಾವು ಯಾವ ಥರ ಮಾಡ್ತೀವಿ ಮನೆಯಲ್ಲಿ ಅಡುಗೆ ಅಂಥೇಳಿ ಅದು ತೋರ್ಸಾಕತ್ತೀನಿ ಫ್ರೆಂಡ್ಸ್. ಈಗ ನೋಡಿರಿ, ಅಂಜೂರು ನೋಡಿರಿ ಎಷ್ಟು ಮಸ್ತಾಗಿ, ಎಷ್ಟು ಕಲರ್ಫುಲ್ಲಾಗಿ ಆಗಿದೆ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಮಟನ್ ಸುಕ್ಕ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಮಟನ್ಗೆ ಸ್ವಲ್ಪ ವಿನೆಗರ್ ಮತ್ತು ಲೆಮನ್ ಹಾಕಿ ವಾಶ್ ಮಾಡ್ಕೊಂಡಿನಿ ರೀ. ಇದು ಎಷ್ಟು ಕ್ಲೀನಾಗಿ ಸ್ವಚ್ಛಾಗಿ ಆಗಿದ್ದು ನೋಡಿರಿ ಫ್ರೆಂಡ್ಸ್. ಒಂದು 4-5 ನೀರು ವಾಶ್ ಮಾಡ್ಕೋಬೇಕು ರೀ ಮಟನ್. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಮಟನ್ ನಾನು ವಾಶ್ ಮಾಡ್ಕೊಂಡಿನಿ. ಮತ್ತು ಕಲರ್ನು ಎಷ್ಟು ಸೂಪರಾಗಿದೆ, ಎಲ್ಲ ಸ್ವಚ್ಛಾಗಿತ್ತು ರೀ. ವಿನೆಗರ್, ಲಿಂಬೆ ರಸ ಹಾಕಿ ಈಗ ಮಾಡಿದರೆ ಈ ಥರ ಆಗುತ್ತೆ ನೋಡಿರಿ ಕ್ಲೀನಾಗಿ. ನಿಮ್ಮ ಹತ್ರ ಲಿಂಬೆಹಣ್ಣು ಇಲ್ಲ ಮತ್ತು ಇದು ವಿನೆಗರನೇ ಇಲ್ಲಾಂದರೆ ಈರುಳ್ಳಿ ಹಾಕಿ ವಾಶ್ ಮಾಡ್ಬೋದು. ಅದರಿಂದನೂ ಸೂಪರಾಗಿ ಕ್ಲೀನ್ ಆಗುತ್ತೆ ಮಟನ್. ಸ್ವಲ್ಪ ಸಾಲ್ಟ್ ಹಾಕಿ ಈ ಥರ ಇಟ್ಟೀನಿ ರೀ. ಒಂದು 10 ನಿಮಿಷ ಇಟ್ಟಿಂದ ಇಲ್ಲೇ ನಾನು ಕುಕ್ಕರ್ನಲ್ಲಿ ಮಾಡಕತ್ತೀನಿ. ಕುಕ್ಕರ್ ಇಟ್ಟೀನಿ ರೀ ಫ್ರೆಂಡ್ಸ್. ಈಗ ನಾನು ಲವಂಗ ಮತ್ತು ಏಲಕ್ಕಿ ಹಾಕೀನಿ. ಸ್ವಲ್ಪ ಇದು ಫ್ರೈ ಮಾಡ್ಕೋಬೇಕು ರೀ. ಇದು ಒಂದು 2 ಮಿನಿಟ್ಸ್ ಮಾಡ್ಕೊಂಡಿಂದ ಈಗ ಉಪ್ಪು ಹಾಕಿದ್ದು ಮಟನ್ ಇದ್ರೊಳಗೆ ಹಾಕಿಬಿಡೋದ್ರಿ. ಯಾಕಂದರೆ ಉಪ್ಪೆಲ್ಲ ಅದಕ್ಕೆ ಹತ್ತಬೇಕು ರೀ ಅದು ಮಟನ್ಗೆ, ಆವಾಗೇ ನಾವು ಹಾಕೋದು. ನಾನು ಈಗ ನೀವು ನೋಡ್ಬೋದು, ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಲ್ಲ. ಅದು ಎದಕ್ಕೆ ಹಾಕಿಲ್ಲ ಅಂತೇಳಿ ಹೇಳ್ತೀನಿ, ಮುಂದೆ ನೋಡಿರಿ ಫ್ರೆಂಡ್ಸ್ ನೀವು. ಈಗ ನೋಡಿರಿ ಫ್ರೆಂಡ್ಸ್, ಒಂದು ನೀರೆಲ್ಲ ಇದು ಬಿಟ್ಕೋಬೇಕು ರೀ. ಇದು ಈ ಥರ ನೀರು ಬಿಟ್ಟಿಂದ ಎಲ್ಲ ನೀರು ಮಟನ್ಯಾಗ ಹೋಗಿರ್ತೈತಲ್ಲ, ಉಪ್ಪಿಂದು ಎಲ್ಲ ಹತ್ಕೋಬೇಕಲ್ಲ, ಆವಾಗ ಹತ್ಕೊಂಡಿಂದ ನಾವು ಇದಕ್ಕೆ ಒಂದು ದೊಡ್ಡದಾಗಿ ಆನಿಯನ್ ಹಾಕಿನಿ ನೋಡಿರಿ. ಈರುಳ್ಳಿ ಕಟ್ ಮಾಡಿ ಹಾಕೀನಿ.
ಈಗ ಮಿಕ್ಸಿ ಒಳಗೆ ಹಾಕಿ ಮಾಡ್ಬೇಕಂದ್ರೆ ಅದು ಟೇಸ್ಟ್ ಸರಿ ಅನ್ಸಲ್ಲಂತ್ರಿ. ಇದು ಇದು ಹಳ್ಳಿ ಸ್ಟೈಲ್ ಒಳಗೆ ನಾನು ಮಟನ್ ಸುಕ್ಕ ಮಾಡ್ತಾಯಿದ್ದೀನಿ, ಮತ್ತು ಢಾಬಾ ಸ್ಟೈಲ್ ಅಂತ ತಿಳ್ಕೊರಿ ನೀವು, ಯಾಕಂದರೆ ನಾನು ಟೈಟಲ್ನಲ್ಲಿ ಅದೇ ಹಾಕೀನಿ. ಈಗ ನೋಡಿರಿ ಫ್ರೆಂಡ್ಸ್, ಇದು ಸ್ವಲ್ಪ ಮೇನಾಗಿ ಹೇಳ್ಬೇಕಂದ್ರೆ ಲೈಟ್ ಹೋಗಿತ್ತು ರೀ, ಹಾಗಾಗಿ ನಾನು ಈ ಥರ ಮಾಡ್ಕೊಂಡು ತಿನ್ಬೋದು. ಕರೆಂಟ್ ಇಲ್ಲ ಅಂದ್ರೆ ಮಿಕ್ಸಿ ಇದ್ದರೆ ಅಷ್ಟೇ ನಾವು ಮಾಡಬೇಕು ಅಂತ ಅನ್ಕೋಬಾರ್ದು. ನಾವು ಈ ಥರ ನಮ್ಮ ಹತ್ರ ಕುಟ್ಟೋದಿತ್ತಂದರೆ ಈ ಥರ ಮಾಡ್ಕೊಂಡು ಆರಾಮಾಗಿ ಮಟನ್ ಸುಕ್ಕ ಮಾಡ್ಬೋದು. ಈಗ ನೋಡಿ ಫ್ರೆಂಡ್ಸ್, ನಾನು ಇದೇನೇನು ತೊಗೊಂಡಿನಂದರೆ ಖಾರ ಪುಡಿ, ಇದು ಕಿಚನ್ ಕಿಂಗ್ ಮಸಾಲ, ಧನಿಯಾ ಮಸಾಲ ಮತ್ತು ಎವರೆಸ್ಟ್ ಮಸಾಲ ಹಾಕಿನಿ, ಅರಿಶಿನ ಪುಡಿ ಹಾಕಿನಿ. ನೋಡಿರಿ, ಇಷ್ಟೆಲ್ಲ ಮಟನ್ ಒಳಗೆ ಹಾಕೊಂಡ್ಬಿಡ್ಬೇಕು ರೀ, ಭಾಳ ರುಚಿಯಾಗಿ ಟೇಸ್ಟಿಯಾಗಿ ಆಗುತ್ತಾ. ಮತ್ತು ಇದು ಕೊಬ್ಬರಿ ನೋಡಿರಿ ಜಾಸ್ತಿ ನಾನು ಕುಟ್ಟಿಲ್ಲ, ಸ್ವಲ್ಪ ದಪ್ಪ ದಪ್ಪಾಗಿದೆ, ಯಾಕಂದರೆ ಅಷ್ಟು ಕುಟ್ಟೋಕ್ಕಾಗಲ್ಲ ರೀ ಫ್ರೆಂಡ್ಸ್. ಅದು ದೊಡ್ಡದಾಗಿ ಇದ್ದರೆ ಕುಟ್ಬೋದು. ಇದು ಚಿಕ್ಕದೈತಲ್ಲ, ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟೇ ಸಾಧ್ಯ ಆಗುತ್ತೆ. ನಮ್ಮ ಹಸ್ಬೆಂಡ್ ಸ್ವಲ್ಪ ಕುಟ್ಕೊಟ್ರು, ಮತ್ತು ನಾನು ಸ್ವಲ್ಪ ಈ ಥರ ಮಾಡಿ ನೋಡಿರಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಲಾಸ್ಟಿಗೆ ಹಾಕಿನಿ. ಫಸ್ಟೇ ಹಾಕಿಬಿಟ್ರೆ ಅದು ಅರೋಮಾ ಒಟ್ಟ ಬರೋಂಗಿಲ್ಲ, ಹಾಗಾಗಿ ನಾವು ಈಗ ಲಾಸ್ಟಿಗೆ ಈ ಥರ ಹಾಕಿ ಈ ಥರ ಮಾಡಿ ಮಿಕ್ಸ್ ಮಾಡಬೇಕು ರೀ ಫ್ರೆಂಡ್ಸ್. ಈಗ ನಾನು ಸ್ವಲ್ಪ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ ಸುಕ್ಕ ಮಾಡ್ತಿರಲ್ಲ ಅದು ನೋಡಿಕೊಂಡು ನೀವು ಹಾಕಬೇಕ್ರಿ. ಈಗ ನಾನು ಅರ್ಧ ಗ್ಲಾಸ್ ನೀರು ಹಾಕಿನಿ ಇದಕ್ಕೆ. ಇದು ನೀರು ಎಲ್ಲ ಬಿಟ್ಕೊಂಡಿಂದ ಈ ಥರ ಮಿಕ್ಸ್ ಮಾಡಬೇಕು. ಈಗ ನೋಡಿರಿ ಫ್ರೆಂಡ್ಸ್, ಇದು ರೆಡಿ ಆಗಿದ್ರಿ ಮಟನ್ ಸುಕ್ಕ. ವಿಸಲ್ ಏನು ತೊಗೊಂಡಿಲ್ಲ, ಮೊದಲೇ ಇದು ಮಟನ್ ಎಲ್ಲ ಬೆಂದಿತ್ತು. ಈಗ ನೋಡಿರಿ ಫ್ರೆಂಡ್ಸ್, ಗಾರ್ನಿಷಿಂಗ್ಗೆ ನಾನು ಇದು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸೂಪರಾಗಿ ಕಲರ್ಫುಲ್ಲಾಗಿ ಎಷ್ಟು ರುಚಿಯಾಗಿ ಕಾಣಿಸ್ತಾ ಇದೆ. ಭಾಳ ಅಂದರೆ ಭಾಳ ಟೇಸ್ಟ್ ಆಗಿತ್ತಂದ್ರೆ ಎಲ್ಲರೂ ಮನ್ಯಾಗ ಹೇಳಿದರು. ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಇದೇ ಥರ ಮಾಡಿ ಕೊಡ್ರಿ, ಮನ್ಯಾಗ ಎಲ್ಲರೂ ಇಷ್ಟಪಡ್ತಾರೆ ಇರೋ ರೆಸಿಪಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾನು ಮಾಡಿದ್ದು ಅಡುಗೆ. ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ಅಂದ್ಕೊತೀನಿ ರೀ. ಮತ್ತು ಇವತ್ತು ನಾನು ಮಟನ್ ಸುಕ್ಕ ರೆಸಿಪಿ ಶೇರ್ ಮಾಡಿದ್ನಲ್ಲ, ನನಗೂ ಭಾಳ ಖುಷಿ ಆಯ್ತು ರೀ. ಭಾಳ ಅಂದರೆ ಭಾಳ ರುಚಿಯಾಗಿ ಟೇಸ್ಟಿಯಾಗಿತ್ತಂತೆ ಎಲ್ಲರೂ ಹೇಳಿದರು. ಮನೆಯಲ್ಲಿ ಸೂಪರಾಗಿ ಟೇಸ್ಟಿ ಮಾಡಿದರು ಮಮ್ಮಿ ಅಂಥೇಳಿ ಮಕ್ಕಳು ಹೇಳಿದರು, ಮತ್ತು ನಮ್ಮ ಹಸ್ಬೆಂಡು ಹೇಳಿದರು ಭಾಳ ರುಚಿಯಾಗಿ ಆಗಿತ್ತು. ನೀವು ಟ್ರೈ ಮಾಡಿರಿ, ಎಲ್ಲರಿಗೂ ಈ ಥರ ರೆಸಿಪಿ ಅಡುಗೆ ಮಾಡಿಕೊಟ್ರೆ ಎಲ್ಲರೂ ಖುಷಿ ಆಗ್ತಾರೆ. ಮತ್ತು ನಾನ್ ವೆಜ್ ಯಾರು ತಿಂತೀರಿ ಅವ್ರಿಗೆ ಇದು ಈಸಿ ರೆಸಿಪಿ ಅಂಥೇಳಿ ಅನ್ಕೊತೀನಿ. ಟೇಸ್ಟ್ ಕೂಡ ಅಷ್ಟು ಸೂಪರಾಗಿ ಮಸ್ತ್ ಆಗುತ್ತೆ ರೀ. ಹಾಗಾಗಿ ರೆಸಿಪಿ ಟ್ರೈ ಮಾಡಿರಿ. ಮತ್ತು ನೀವು ಯಾವ ರೆಸಿಪಿ ಅಂತೀರಿ ಅದು ರೆಸಿಪಿ ನನಗೆ ಕಾಮೆಂಟ್ನಲ್ಲಿ ಹೇಳಿ, ಖಂಡಿತವಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ರೆಸಿಪಿ. ಮತ್ತು ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಬಾಯ್.